ನಮಸ್ಕಾರ. ಒಂದೇ ಕೃಷ್ಣಂ ಜಗದ್ಗುರು ಸರ್ವಂ ಶ್ರೀಕೃಷ್ಣಾರ್ಪಣ ಮಸ್ತು. ಬನ್ನಿ, ಇವತ್ತಿನ ದಿನ ನಾನು ನನ್ನ ಸ್ನೇಹಿತರಿಗೋಸ್ಕರ, ನನ್ನ ಪ್ರೇಕ್ಷಕರಿಗಾಗಿ ಒಂದು ದೆಹಲಿಯ ಒಂದು ಸುದ್ದಿಯನ್ನು ಕೊಡೋದಕ್ಕೆ ಬಂದಿದ್ದೀನಿ. ಅರಳಿದೆ ಅರಳಿದೆ ಕಮಲದ ಹೂವು ಅರಳಿದೆ. ಬನ್ನಿ, ಇವತ್ತಿನ ದಿನ ದೆಹಲಿಯ ಚುನಾವಣೆಗಳ ರಿಸಲ್ಟ್ ಬರ್ತಾ ಇದೆ. ಮೋದಿಯವರ ನೇತೃತ್ವದ BJP ಪಕ್ಷ ಅದ್ಭುತವಾಗಿರ್ತಕ್ಕಂಥ ಒಂದು ಮೆಜಾರಿಟಿಯಿಂದ ಗೆದ್ದಿದೆ. ಈಗ ತಾನೇ ಬರ್ತಾ ಇದೆ. 70 ಕ್ಷೇತ್ರಗಳಲ್ಲಿ ಸುಮಾರು 46 ಕ್ಷೇತ್ರಗಳಲ್ಲಿ ಭಾರತೀಯ ಜನತಾ ಪಕ್ಷ ತನ್ನ ಗೆಲುವನ್ನು ಸಾಧಿಸುವ ದಿಕ್ಕಿನಲ್ಲಿ ಬರ್ತಾ ಇದೆ. ಅದೇ ಸಂದರ್ಭದಲ್ಲಿ ಏನು ಕೇಜ್ರಿವಾಲ್ ಅವರ ಒಂದು ಆಮ್ ಆದ್ಮಿ ಪಕ್ಷ ಇವತ್ತಿನ ದಿನ ಹಿನ್ನಡೆಯಲ್ಲಿ ಆಗ್ತಾ ಇದೆ. ಸ್ವತಃ ಏನು ಮಾಜಿ ಮುಖ್ಯಮಂತ್ರಿಗಳು ಕೇಜ್ರಿವಾಲ್ ಅವರು ಹೀನಾಯವಾಗಿ ಸೋಲನ್ನು ಕಂಡಿದ್ದಾರೆ, ಹಾಗೂ ಮನೀಶ್ ಸಿಸೋಡಿಯಾ ಕೂಡ ಸೋಲನ್ನು ಅನುಭವಿಸಿದ್ದಾರೆ. ಆದರೆ ನನಗೆ ವಿಚಿತ್ರವಾಗಿರ್ತಕ್ಕಂಥದ್ದು ಏನು ಅಂತ ಹೇಳಿದ್ರೆ, ಈ ದೆಹಲಿಯ ಚುನಾವಣೆಯಲ್ಲಿ ಕಾಂಗ್ರೆಸ್ಸಿನ ಸಾಧನೆ ಏನು ಅಂತ ಹೇಳಿದ್ರೆ ಜೀರೋ. ವೀಕ್ಷಕರೇ, ಆಲೋಚನೆ ಮಾಡಿ, ಕಾಂಗ್ರೆಸ್ಗೆ ಇಂತಹ ಹೀನಾಯ ಸೋಲು ಬರೋದಕ್ಕೆ ಏನು ಕಾರಣ? ಮತದಾರ ಕ್ಷೇತ್ರದೆಲ್ಲ ಇವತ್ತು ದಿನ ಎಂತೆಂಥ ಒಂದು ಅದ್ಭುತವಾಗಿರ್ತಕ್ಕಂಥ ಒಂದು ರಿಸಲ್ಟ್ ಬರ್ತಾ ಇದೆ ದೆಹಲಿಯಿಂದ. ದೆಹಲಿಯಲ್ಲಿ ಸಂಪೂರ್ಣವಾಗಿರ್ತಕ್ಕಂತಹ ಆಮ್ ಆದ್ಮಿಯನ್ನು ಸಂಪೂರ್ಣವಾಗಿ ಪೊರಕೆಯಿಂದ ಓಡಿಸ್ತಾ ಇದ್ದಾರೆ. ಏನು ಆಮ್ ಆದ್ಮಿಯ ಅರವಿಂದ್ ಕೇಜ್ರಿವಾಲ್ ಏನು ಹೇಳ್ತಾರೆ, ನರೇಂದ್ರ ಮೋದಿ ಅವರಿಗೆ ಒಂದು ಚಾಲೆಂಜ್ ಅನ್ನು ಮಾಡ್ತಾರೆ. ಈ ಜನ್ಮದಲ್ಲಿ ನರೇಂದ್ರ ಮೋದಿ ಅವರಿಗೆ ಆಮ್ ಆದ್ಮಿಯನ್ನು ಸೋಲಿಸೋದಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳ್ತಾರೆ. ಅರವಿಂದ್ ಕೇಜ್ರಿವಾಲ್ ಅವರೇ, ಮುಂದಿನ ಜನ್ಮ ಬೇಡ, ಇದೇ ಎಲೆಕ್ಷನ್ನಲ್ಲಿ ನಿಮಗೆ ಸೋಲನ್ನು ಕೊಟ್ಟಿದ್ದೀವಿ. ಇದು ನರೇಂದ್ರ ಮೋದಿ ಅವರ ಸಾಧನೆ. ಬಂಧುಗಳೇ, ಇವತ್ತಿನ ದಿನ ಆಮ್ ಆದ್ಮಿಯ ಸೋಲಿಗೆ ಕಾರಣ ಏನು? ಅತಿಯಾಗಿರ್ತಕ್ಕಂಥ ದುರಾಡಳಿತ, ಭ್ರಷ್ಟಾಚಾರ ಮತ್ತು ಈ ವೈನ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಇದರಲ್ಲಿ ನಡೆದಿರ್ತಕ್ಕಂಥ ಭ್ರಷ್ಟಾಚಾರ ಇವತ್ತು ದೆಹಲಿಯ ಜನರಿಗೆ ಗೊತ್ತಾಗಿದೆ. ಹೀಗಾಗಿ ಇವತ್ತು ಆಮ್ ಆದ್ಮಿ ಪಕ್ಷಕ್ಕೆ ತಕ್ಕ ಪಾಠವನ್ನು ಕಲಿಸಿದ್ದಾರೆ. ಆದರೆ ನನಗೆ ಒಂದು ಸೋಜಿಗೆ ಆಗ್ತಾ ಇದೆ, ಈ ಒಂದು ರಾಷ್ಟ್ರದ ರಾಜಧಾನಿ ದೆಹಲಿಯ ಚುನಾವಣೆಯಲ್ಲಿ ಕಾಂಗ್ರೆಸ್ಸಿನ ಪರಿಸ್ಥಿತಿ ಏನು? ಕಾಂಗ್ರೆಸ್ಸಿಗೆ ಯಾವ ಸ್ಥಿತಿ ಬಂತು? ನಾನು ಕಾಂಗ್ರೆಸ್ಸಿನ ಎಲ್ಲ ನಾಯಕರಿಗೆ ನಾನು ಒಂದು ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೀನಿ ಗೌರವದಿಂದ. ಇನ್ನಾದರೂ ಕೂಡ ಹಿಂದೂ ವಿರೋಧಿಯ ನೀತಿಗಳನ್ನು ನೀವು ಕಡಿಮೆ ಮಾಡಿ. ಹಿಂದೂಗಳ ವಿರುದ್ಧ ನೀವೇನು ನಿಮ್ಮ ಮಾನಸಿಕ ಸ್ಥಿತಿ ಇದೆ ಅಲ್ಲ, ಇದನ್ನು ನೀವು ಬದಲಾವಣೆ ಮಾಡಿಕೊಳ್ಳಿ. ಏನೇ ಆದರೂ ಕೂಡ ಇವತ್ತಿನ ದಿನ ಭಾರತೀಯ ಜನತಾ ಪಾರ್ಟಿ 70 ಕ್ಷೇತ್ರಗಳ ಟೋಟಲ್ ಅಸೆಂಬ್ಲಿಯಲ್ಲಿ 46 ಕ್ಷೇತ್ರಗಳಲ್ಲಿ ಇವತ್ತು ಬರ್ತಾ ಇದೆ. ಇನ್ನೂ 1-2 ಗಂಟೆಗಳ ಕಾಲ ಇದೆ. ನನ್ನ ಪ್ರಕಾರ 50 ದಾಟಬಹುದು ಅಂತ ಅನಿಸ್ತಾ ಇದೆ. ಏನೇ ಆದರೂ ಕೂಡ ಭಾರತೀಯ ಜನತಾ ಪಾರ್ಟಿ 27 ವರ್ಷಗಳ ನಂತರ ರಾಷ್ಟ್ರದ ರಾಜಧಾನಿಯಲ್ಲಿ ಇವತ್ತು ಮತ್ತೆ ಅಧಿಕಾರಕ್ಕೆ ಬರ್ತಾ ಇದೆ ಅಲ್ಲ, ಇದಕ್ಕೆ ಕಾರಣ ನರೇಂದ್ರ ಮೋದಿ ಅವರು, NDA ಸರ್ಕಾರ, ಭಾರತೀಯ ಜನತಾ ಪಾರ್ಟಿಯ ಸರ್ಕಾರ. ಹೀಗಾಗಿ ನಾನು ದೆಹಲಿಯ ಎಲ್ಲ ಮತದಾರರಿಗೆ ನಾನು ಕರ್ನಾಟಕದಿಂದ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಒಂದೇ ಕೃಷ್ಣಂ ಜಗದ್ಗುರು ಸರ್ವಂ ಶ್ರೀಕೃಷ್ಣಾರ್ಪಣ ಮಸ್ತು.